ನಮಸ್ಕಾರ. ಯಾರೋ ಅಪರಿಚಿತರ ಜೀವ ಉಳಿಸಲು ಮತ್ತಾರೋ ತಮ್ಮ ದೇಹದ ಅಂಗಾಂಗವನ್ನೇ ದಾನ ಮಾಡುವುದು ಎಂಥ ಪವಿತ್ರವಾದ ಕೆಲಸ ಅಲ್ವಾ? ಆದರೆ ಇದೇ ಜೀವ ಉಳಿಸುವ ಕೆಲಸದ ಹಿಂದೆ ಕೋಟಿ ಕೋಟಿ ಲೂಟಿ ಮಾಡುವ ಒಂದು ಕರಾಳ ದಂಧೆ ಅಡಗಿದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ನಿಜ. ಕನ್ನಡ ನ್ಯೂಸ್ನ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ಇವತ್ತು ನಾವು ಕೇರಳದಲ್ಲಿ ಇತ್ತೀಚೆಗಷ್ಟೇ ಬಯಲಾದ ಬೆಚ್ಚಿಬೀಳಿಸುವ ಬೃಹತ್ ಅಕ್ರಮ ಅಂಗಾಂಗ ಮಾರಾಟ ಜಾಲದ ಕರಾಳ ಸತ್ಯವನ್ನು ಬಿಚ್ಚಿಡಲಿದ್ದೇವೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಇಡೀ ರೋಚಕ ಕಥೆ ಶುರುವಾಗೋದು ಆಲುವಾ ಪೊಲೀಸ್ ಠಾಣೆಯಿಂದ. ಆಗಿದ್ದೇನು ಅಂದ್ರೆ, ಒಂದು ದಿನ ಮಧ್ಯಾಹ್ನ ಮಧ್ಯವಯಸ್ಕ ವ್ಯಕ್ತಿಯೊಬ್ರು ತನಗೆ ಕಿಂಚಿತ್ತೂ ಪರಿಚಯವೇ ಇಲ್ಲದ ಅಪರಿಚಿತರೊಬ್ರಿಗೆ ತನ್ನ ಕಿಡ್ನಿಯನ್ನ ದಾನ ಮಾಡಲು ಪೊಲೀಸ್ ಅನುಮತಿ ಪತ್ರ ಕೇಳಿ ಠಾಣೆಗೆ ಬರ್ತಾರೆ. ಅಲ್ಲಿ ಅರ್ಜಿ ಪರಿಶೀಲಿಸ್ತಿದ್ದ ಚುರುಕಾದ ಪೊಲೀಸ್ ಅಧಿಕಾರಿಗೆ ಏನೋ ಒಂಥರ ಅನುಮಾನ ಶುರುವಾಗುತ್ತೆ. ಆಗ ಅವರು ಆ ಅರ್ಜಿದಾರರನ್ನ ನೋಡಿ ಕೇಳಿದ ಒಂದು ನೇರ ಪ್ರಶ್ನೆ: ದಾನ ಪಡೆಯುವ ಆ ವ್ಯಕ್ತಿಯ ಪರಿಚಯ ನಿಮಗೆ ಹೇಗೆ ಆಯಿತು? ಈ ಒಂದು ಸಿಂಪಲ್ ಪ್ರಶ್ನೆ ಇಡೀ ದಂಧೆಯನ್ನ ಬೇರು ಸಹಿತ ಬಯಲಿಗೆಳೆಯುತ್ತೆ ಅಂತ ಆ ಕ್ಷಣದಲ್ಲಿ ಯಾರಿಗೂ ಅನಿಸಿರ್ಲಿಲ್ಲ. ಆ ವ್ಯಕ್ತಿ ಕೊಟ್ಟ ಉತ್ತರ ನಿಜಕ್ಕೂ ಸಿನಿಮೀಯವಾಡಿತ್ತು. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆ ಅಪರಿಚಿತ ರೋಗಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನೋಡಿ ಕರಗಿಬಿಟ್ಟೆ, ಅದಕ್ಕೆ ಕಿಡ್ನಿ ದಾನ ಮಾಡಲು ನಿರ್ಧರಿಸಿದೆ ಅಂತ ಒಂದು ಕತೆ ಕಟ್ಟುದ. ಆದರೆ ಇದು ಪಕ್ಕಾ ಸುಳ್ಳು ಅನ್ನೋದು ಆ ಅಧಿಕಾರಿಗೆ ತಕ್ಷಣವೇ ಗೊತ್ತಾಗ್ಬಿಡ್ತು. ಅಲ್ಲಿಂದ ಶುರುವಾದ ತನಿಖೆ ರಾಜ್ಯಾದ್ಯಂತ ನಡೆಯುತ್ತಿದ್ದ ಬೃಹತ್ ಭೂಗತ ದಂಧೆಯೊಂದರ ಬಾಗಿಲು ತೆಗೆಯಿತು. ಹೌದು, ಆ ಪೊಲೀಸ್ ಅಧಿಕಾರಿಯ ಆ ಒಂದು ಸಣ್ಣ ಅನುಮಾನದಿಂದ ಮೇ 8ನೇ ತಾರೀಕಿನಂದು ರಾಜ್ಯಾದ್ಯಂತ ಗುಪ್ತಚರ ಇಲಾಖೆಯ ಬೃಹತ್ ದಾಳಿಯ ನಡೆದೋಯ್ತು. ಈ ಅಕ್ರಮ ಮಾರುಕಟ್ಟೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಕಾರಣವೇನು ಅಂತ ಯೋಚನೆ ಮಾಡಿದಿರಾ? ಅದು ಹತಾಶೆ. ಈ ಅಂಕಿಅಂಶ ನೋಡಿ. ಮೇ ತಿಂಗಳ ಹೊತ್ತಿಗೆ ಕೇರಳದಲ್ಲಿ ಅಂಗಾಂಗ ಕಸಿಗಾಗಿ ಕಾಯುತ್ತಿದ್ದ ರೋಗಿಗಳ ನಿಖರ ಸಂಖ್ಯೆ 3462. ಕಲ್ಪನೆ ಮಾಡ್ಕೊಳ್ಳಿ, ಇಷ್ಟು ಜನ ಜೀವ ಉಳಿಸ್ಕೊಳ್ಳಲು ಒದ್ದಾಡ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಕಿಡ್ನಿ ಕಸಿಗಾಗಿ ಕಾಯ್ತಿದ್ದವರೇ ಆಗಿದ್ರು. ಇದೇ ಹತಾಶೆಯನ್ನೇ ಬಂಡವಾಳ ಮಾಡಿಕೊಳ್ಳಲಾಗಿತ್ತು. ಈ ಗುಪ್ತಚರ ದಾಳಿಯ ಪರಿಣಾಮ ಏನಾಯ್ತು ಅಂದ್ರೆ, ಎರ್ನಾಕುಲಂ ಮತ್ತು ಕೊಲ್ಲಂ ಜಿಲ್ಲೆಗಳಲ್ಲಿ ಒಟ್ಟು 9 ಜನರನ್ನ ಅರೆಸ್ಟ್ ಮಾಡಲಾಯಿತು. ಇದರಲ್ಲಿ ಈ ದಂಧೆಯ ಕಿಂಗ್ಪಿನ್ ಅಂತ ಶಂಕಿಸಲಾದ ಮುಹಮ್ಮದ್ ನಜೀಬ್ ಅನ್ನೋ ವ್ಯಕ್ತಿಯೂ ಸೇರಿದಾನೆ. ಈತನ ಹಿನ್ನೆಲೆ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಕೊಲೆ ಸೇರಿದಂತೆ ಬರೋಬ್ಬರಿ 12 ಕ್ರಿಮಿನಲ್ ಕೇಸ್ಗಳು ಈತನ ಮೇಲಿವೆ. ಈವರೆಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಕನಿಷ್ಠ 25 ಅಕ್ರಮ ಕಿಡ್ನಿ ಕಸಿ ನಡೆದಿರೋದು ಪಕ್ಕಾ ಆಗಿದೆ. ಸರಿ, ಕಟ್ಟುನಿಟ್ಟಾದ ಕಾನೂನುಗಳಿದ್ರೂ ಈ ದಂಧೆ ಹೇಗೆ ಇಷ್ಟು ಸುಲಭವಾಗಿ ನಡೀತಾ ಇತ್ತು ಅನ್ನೋದು ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಇಲ್ಲಿದೆ ನೋಡಿ ಇದರ ಅಸಲಿ ಆಟ. ಈ ಜಾಲ ಎಷ್ಟು ವ್ಯವಸ್ಥಿತವಾಗಿತ್ತು ಅಂದ್ರೆ, ಡಿಟಿಪಿ ಸೆಂಟರ್ಗಳು ಮತ್ತು ಫೋಟೋ ಸ್ಟುಡಿಯೋಗಳನ್ನೇ ಬಳಸ್ಕೊಂಡು ಇವರು ಸರ್ಕಾರಿ ದಾಖಲೆಗಳನ್ನ ಫೇಕ್ ಮಾಡ್ತಾಯಿದ್ರು. ಕೇವಲ ಲ್ಯಾಬ್ ರಿಪೋರ್ಟ್ಗಳು ಮಾತ್ರವಲ್ಲ, ಏಕವಾಗ ಸಂಸದರು ಮತ್ತು ಶಾಸಕರ ಲೆಟರ್ ಹೆಡ್ಗಳು, ಕೊಚ್ಚಿಯ ಪ್ರತಿಷ್ಠಿತ ಆಸ್ಪತ್ರೆಗಳ ದಾಖಲೆಗಳು ಮತ್ತು ನಕಲಿ ಸೀಲ್ಗಳನ್ನು ಕೂಡ ಸೃಷ್ಟಿ ಮಾಡಿದ್ರು. ಅಂದ್ರೆ ಇವರ ಧೈರ್ಯ ಎಷ್ಟಿರ್ಬೋದು ಯೋಚಿಸಿ. ಸಂಪೂರ್ಣ ವ್ಯವಸ್ಥೆ ಕಣ್ಣಿಗೆ ಮಣ್ಣೆರ್ಚುವ ಕೆಲಸ ಇದು. ನಮ್ಮ ಮಾನವ ಅಂಗಾಂಗ ಕಸಿ ಕಾಯ್ದೆ ಪ್ರಕಾರ ಸುಲಭವಾಗಿ ಯಾರೂ ಬೇಕಾದರೂ ಕಿಡ್ನಿ ಕೊಡುವಂತಿಲ್ಲ. ಈ ಕಾನೂನನ್ನು ಬೈಪಾಸ್ ಮಾಡಲು ಈ ಗ್ಯಾಂಗ್ ಫಾಲೋ ಮಾಡಿದ್ದು ಒಂದು ಸಿಂಪಲ್ ಟ್ರಿಕ್. ಮೊದಲು ಅಸಮರ್ಪಕತೆಯ ಪ್ರಮಾಣಪತ್ರ ಅಥವಾ ನಾನ್ ಸೂಟಬಿಲಿಟಿ ಸರ್ಟಿಫಿಕೇಟ್ ಅನ್ನ ನಕಲಿಯಾಗಿ ಸೃಷ್ಟಿ ಮಾಡೋದು. ಅಂದ್ರೆ ರೋಗಿಯ ಸ್ವಂತ ಕುಟುಂಬದವರು ದಾನ ಮಾಡಲು ಅಸಮರ್ಥರಾಗಿದ್ದಾರೆ ಅಥವಾ ಅವರಿಂದ ಮ್ಯಾಚ್ ಆಗ್ತಿಲ್ಲ ಅಂತ ಸುಳ್ಳು ದಾಖಲೆ ಸೃಷ್ಟಿಸೋದು. ಇದರಿಂದ ಏನಾಗುತ್ತೆ, ಹೊರಗಡೆಯಿಂದ ಅಪರಿಚಿತ ದಾನಿಗಳನ್ನು ತರೋದಕ್ಕೆ ದಾರಿ ಸುಗಮವಾಗುತ್ತೆ. ಒಮ್ಮೆ ಈ ರೀತಿ ಮಾಡಿದ್ಮೇಲೆ ಇವರ ಮುಂದಿನ ಹೆಜ್ಜೆಯೇ ಈ ಪರೋಪಕಾರದ ಪ್ರಮಾಣಪತ್ರ ಅಥವಾ ಸರ್ಟಿಫಿಕೇಟ್ ಆಫ್ ಆಲ್ಟ್ರೂಯಿಸಂ. ಬಡತನದಿಂದಾಗಿ ದುಡ್ಡುಗೋಸ್ಕರ ತಮ್ಮ ಕಿಡ್ನಿ ಮಾರ್ಕೊಳ್ಳು ಬಂದವರನ್ನ ಯಾವುದೇ ದುಡ್ಡಿಗಾಗಿ ಅಲ್ಲ, ಕೇವಲ ಮಾನವೀಯತೆಯಿಂದ ಉಚಿತವಾಗಿ ದಾನ ಮಾಡ್ತಿದ್ದಾರೆ ಅಂತ ಬಿಂಬಿಸಲು ಈ ಪ್ರಮಾಣಪತ್ರಗಳನ್ನು ಫೇಕ್ ಮಾಡ್ತಾ ಇದ್ರು. ಅಂದ್ರೆ ಮಾರಾಟವನ್ನ ದಾನದ ತರಹ ತೋರಿಸೋ ಪಕ್ಕಾ ಸ್ಕೆಚ್ಚಿದು. ಈ ನಕಲಿ ಪ್ರಕ್ರಿಯೆಗಳ ಹಿಂದೆ ಹರಿಯುತ್ತಿದ್ದ ಆ ಹಣದ ಹೊಳೆ, ಅಂದ್ರೆ ಈ ಮನಿ ಚೈನ್ ನೆಟ್ವರ್ಕ್ ಹೇಗಿತ್ತು ಅಂತ ಈಗ ನೋಡೋಣ. ನೋಡಿ, ಈ ಅಂಕಿಅಂಶಗಳು ಈ ವ್ಯವಹಾರದ ಅಸಲಿ ಕ್ರೌರ್ಯವನ್ನ ಬಿಚ್ಚಿಡ್ತವೆ. ಪ್ರಾಣ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿರೋ ರೋಗಿಯಿಂದ ಬರೋಬ್ಬರಿ 20 ಲಕ್ಷ ರೂಪಾಯಿಗಳನ್ನ ಕೀಳ್ಲಾಗ್ತವೆ. ಆದರೆ ಬಡತನದ ಬೇಗೆಯಲ್ಲಿ ಸಿಲುಕಿ ತನ್ನ ದೇಹದ ಭಾಗವನ್ನೇ ಕೊಡ್ತಿರೋ ದಾನಿಗೆ ಸಿಗೋದೆಷ್ಟು ಗೊತ್ತಾ? ಕೇವಲ 5ರಿಂದ 10 ಲಕ್ಷ ರೂಪಾಯಿ ಮಾತ್ರ. ಮಧ್ಯದಲ್ಲಿ ಬರುವ ಉಳಿದ ಲಕ್ಷಾಂತರ ರೂಪಾಯಿ ಹಣ ಯಾವುದೇ ಶ್ರಮವಿಲ್ಲದೆ ಈ ಮಧ್ಯವರ್ತಿಗಳ ಜೇಬು ಸೇರ್ತಾ ಇತ್ತು. ಹತಾಶೆ ಮತ್ತು ಬಡತನ ಎರಡನ್ನೂ ಹೇಗೆ ಬಂಡವಾಳ ಮಾಡ್ಕೊಂಡಿದ್ದಾರಲ್ವಾ? ಈಗ ಇದು ನಮ್ಮ ವೈದ್ಯಕೀಯ ವೃತ್ತಿಪರರ ಮೇಲೆ ಎಂತಹ ಅಗಾಧವಾದ ಒತ್ತಡವನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ಕಸಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮ್ಯಾಥ್ಯೂ ಜೇಕಬ್ ಅವರ ಈ ಮಾತುಗಳನ್ನು ಗಮನಿಸಿ. ಈ ಅಕ್ರಮ ಏಜೆಂಟರು ಆ ದಾನಿಗಳಿಗೆ ಎಷ್ಟು ಕರಾರುವಾಗಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂದ್ರೆ ಅವರು ವೈದ್ಯಕೀಯ ಸಮಿತಿಯ ಮುಂದೆ ಬಂದು ಹೇಳುವ ಕಥೆಗಳು 100ಕ್ಕೆ 100 ಸತ್ಯದಂತೆಯೇ ಕಾಣುತ್ತವೆ. ವೈದ್ಯರಿಗೆ ಇದೊಂದು ದೊಡ್ಡ ನೈತಿಕ ಬಿಕ್ಕಟ್ಟು. ಇದು ನಿಜವಾದ ದಾನವೋ ಅಥವಾ ದುಡ್ಡಿಗಾಗಿ ಆಡುತ್ತಿರುವ ನಾಟಕವೋ ಅಂತ ಕಂಡುಹಿಡಿಯುವುದೇ ಅವರಿಗೆ ದೊಡ್ಡ ಸವಾಲಾಗಿ ಬಿಡ್ತದೆ. ಹಾಗಾದ್ರೆ ಕಟ್ಟುನಿಟ್ಟಾದ ಕಾನೂನುಗಳೇ ಈ ರೀತಿ ಬ್ಲ್ಯಾಕ್ ಮಾರ್ಕೆಟ್ಗಳಿಗೆ ದಾರಿ ಮಾಡಿಕೊಡ್ತಿದ್ರೆ ಇದಕ್ಕೆ ಅಸಲಿ ಪರಿಹಾರವೇನು? ತಜ್ಞರು ಏನ್ ಹೇಳ್ತಾರೆ ನೋಡೋಣ. ವೈದ್ಯಕೀಯ ಮತ್ತು ಕಾನೂನು ತಜ್ಞರು ಒಕ್ಕೊರಳಿನಿಂದ ಹೇಳುವ ಒಂದು ಪ್ರಮುಖ ಅಂಶ ಇಲ್ಲಿದೆ. ಈ ದಂಧೆಯನ್ನ ಬುಡ ಸಮೇತ ಕೇಳಲು ಒಂದೇ ದಾರಿ ಇರೋದು. ಅದೇನಂದ್ರೆ ನಾವು ಜೀವಂತ ದಾನಿಗಳ ಮೇಲಿನ ಅವಲಂಬನೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಹಣದ ಆಸೆ, ಶೋಷಣೆ ಎಲ್ಲವೂ ಬಂದ್ಬಿಡುತ್ತೆ. ಇದರ ಬದಲಾಗಿ ಮರಣೋತ್ತರ ಅಂಗಾಂಗ ದಾನವನ್ನ ಅಥವಾ ಕೆಡವರ್ ಡೊನೇಷನ್ ಅನ್ನ ಹೆಚ್ಚು ಪ್ರೋತ್ಸಾಹಿಸಬೇಕು. ಇದು ಪಾರದರ್ಶಕವಾಗಿರುತ್ತೆ ಮತ್ತು ಇಂತಹ ಕಪ್ಪು ಮಾರುಕಟ್ಟೆಗಳಿಗೆ ಆಸ್ಪದವನ್ನೇ ಕೊಡೋದಿಲ್ಲ. ವ್ಯವಸ್ಥೆಯನ್ನು ಸರಿಪಡಿಸಲು ತಜ್ಞರು ಕೆಲವು ಕ್ಲಿಯರ್ ಆದ ಸಲಹೆಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ, ರಕ್ತ ಸಂಬಂಧಿ ಅಲ್ಲದ ದಾನಿಗಳ ಹಿನ್ನೆಲೆಯನ್ನು ಪೊಲೀಸರು ಕಡ್ಡಾಯವಾಗಿ ಚೆಕ್ ಮಾಡಲೇಬೇಕು. ಎರಡನೇದಾಗಿ, ನಿಜವಾದ ದಾನಿಗಳಿಗೆ ಸುಮ್ಮನೆ ಕಿರುಕುಳ ಆಗದಂತೆ ಕಾನೂನು ಪ್ರಕ್ರಿಯೆಗಳನ್ನು ಸ್ವಲ್ಪ ಸರಳ ಮಾಡಬೇಕು. ಮತ್ತು ಬಹುಮುಖ್ಯವಾಗಿ, ಲಿವರ್ ಫೌಂಡೇಶನ್ ಹಮ್ಮಿಕೊಂಡಿರುವ ಆತ್ಮನಾಳಂನಂತಹ ಮರಣೋತ್ತರ ದಾನದ ಜಾಗೃತಿ ಅಭಿಯಾನಗಳನ್ನು ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಒಂದು ಗಂಭೀರವಾದ ವಿಚಾರದ ಬಗ್ಗೆ ಯೋಚಿಸಲೇಬೇಕಿದೆ. ಎಲ್ಲಿಯವರೆಗೆ ನಮ್ಮಲ್ಲಿ ಅಂಗಾಂಗಗಳ ಭಾರೀ ಕೊರತೆ ಇರುತ್ತದೆಯೋ ಅಲ್ಲಿಯವರೆಗೆ ಬದುಕುವ ಆಸೆಯಲ್ಲಿರುವ ಹತಾಶ ರೋಗಿಗಳು ಮತ್ತು ಬಡತನದಲ್ಲಿರುವ ದಾನಿಗಳು ಇಂತಹ ಶೋಷಕರ ಬಲೆಗೆ ಬೀಳುತ್ತಲೇ ಇರುತ್ತಾರೆ ಅಲ್ವಾ? ಇದು ಕೇವಲ ಕಾನೂನಿನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ವ್ಯವಸ್ಥೆಯ ನೈತಿಕತೆಯ ಪ್ರಶ್ನೆಯೂ ಹೌದು. ಇದರ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಿದೆ. ನಿಜ. ಕನ್ನಡ ನ್ಯೂಸ್ನ ಇಂದಿನ ಈ ವಿಶೇಷ ವರದಿಗೆ ಇಲ್ಲಿಗೆ ವಿರಾಮ ನೀಡುತ್ತಿದ್ದೇವೆ. ನಮಸ್ಕಾರ.